ಭಗವಂತನ ರೀತಿಯ ಪ್ರೀತಿ ನಾನು ಅನುಭವಿಸಿರೋದು ಜೀವನದಲ್ಲಿ ನಿಜವಾಗ್ಲೂ. ನಿಮ್ಮಿಬ್ಬರನ್ನೂ ಕಂಡಿರೋ ನಾನು, ನೀವು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಈ ಅಪಾರವಾದ ಗೌರವ, ನನ್ನ ತಾಯಿಯವರ ಮೇಲೆ ಇಟ್ಟಿರುವಂಥ ಬೆಲೆ ನಿಜವಾಗ್ಲೂ ಹೆಣ್ಣು ಸಮುದಾಯಕ್ಕೆ ಹೆಣ್ಣೆ ಸಾಟಿ ಅಂತ ನಾನು ದೇವರು ಆ ತಾಯಿ ಸಮಾನ. ನಾನು ಹೇಳ್ತಾ ಇದ್ದೀನಿ, ಯಾವುದೇ ಹೆಣ್ಮಗಳು ಏನೇ ಆಗಲಿ, ಎಂತನೇ ಮಾಡಲಿ, ಒಂದು ಹೆಣ್ಣನ್ನು ನಾವು ಬೈಯುವಾಗ, ಒಂದು ಹೆಣ್ಣನ್ನು ಕೀಳು ಹಾಕಿ ನಾವು ಮಾತಾಡುವಾಗ, ನನ್ನ ಮನೇಲಿ ನನ್ನ ತಾಯಿ, ನನ್ನ ತಂಗಿ, ನಮ್ಮ ಅಕ್ಕ, ನನಗೇ ಈ ಪರಿಸ್ಥಿತಿ ಬಂದಿದ್ದರೆ ನಾನು ಏನು ಮಾಡ್ತಾಯಿದ್ದೆ ಅನ್ನುವಂಥದ್ದು ಕುಹಕದಲ್ಲಿ ಇದ್ರ ಬದಲು ಮನಸ್ಸಿಗೆ ತಗೊಂಡು ಹೋರಾಡ್ರಿ ಅಂತ ನಾನು ಖಂಡಿತ ಯಾವತ್ತಕ್ಕೂ ಸಹ ನನ್ನ ತಾಯಿಯವರು 1000 ಎಕರೆ ಬಿಡಿಸಿದ್ದಾರೆ. ಹೋರಾಡಿಬಿಟ್ಟು 1000 ಎಕರೆ ಬಿಡಿಸ್ಕೊಟ್ಟಿದ್ದಾರೆ. ಆವತ್ತಿನ ರಾಜಕಾರಣಿಗಳು ಸಪೋರ್ಟ್ ಮಾಡಿದ್ರು ನನ್ನ ತಾಯಿಯವ್ರಿಗೆ. ಹೇಗೆ ನಾವು ಅವ್ರನ್ನ ಬೇಜಾರು ಮಾಡ್ಕೊಳಕ್ಕಾಗುತ್ತೆ? ರಾಜಕಾರಣಿಗಳನ್ನ ಬಿಟ್ಟು ನಾವೆಷ್ಟು ಜನರು ಒಗ್ಗಟ್ಟಾಗಿದ್ದೀವಿ ನೀವು ಯೋಚನೆ ಮಾಡಿರಿ. ಅವರು ಒಗ್ಗಟ್ಟಾಗಿದ್ದಾರಲ್ಲ, ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಾವು ಯಾರು ಮಿತ್ರರು ಅಲ್ಲ, ಯಾರು ಶತ್ರುನೂ ಅಲ್ಲ. ಅರ್ಥ ಆಗಲಿಲ್ವಾ? ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ. ಸಮಯ ಬಂದಾಗ ನ್ಯಾಯಕ್ಕೋಸ್ಕರ ನಾವು ಹೋರಾಡ್ತೀವಿ. ನೀವು ಕಲಾವಿದರ ವಿಷಯದಲ್ಲಾಗಲಿ, ನಾವು ಕನ್ನಡಿಗರನ್ನ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಹೀರೋಗಳ ವಿಷಯದಾಗಲಿ ನಾವು ನನಗೆ ಅವರು ಇಷ್ಟ ಇಲ್ಲ, ನನಗೆ ಇವರು ಇಷ್ಟ ಇಲ್ಲ, ಎಲ್ಲರೂ ಕನ್ನಡದವರೇ, ಎಲ್ಲರೂ ಕನ್ನಡದವರೇ, ನಾವು ಎಲ್ಲರೂ ಇಷ್ಟಪಡಬೇಕು. ಹಾಗೆ ಕಲಾವಿದರಿಗೂ ನಾನು ಮತ್ತೊಂದು ಸರಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಒಗ್ಗಟ್ಟಿಂದ ಇರಿ, ಎಲ್ಲರೂ ಒಗ್ಗಟ್ಟಿಂದ ಇರಿ. ನಾನು ಆಸೆ ಪಡ್ತಾ ಇರೋದಷ್ಟೇ, ನಾನು ಇನ್ನು ಸಿನಿಮಾ ಮಾಡೋದು ಆ ಆಸೆ ಇಲ್ಲ, ನಮಗೇನು ಇಲ್ಲ. ಇದನ್ನೆಲ್ಲ ಹೇಳಿ ವಿನೋದ್ ರಾಜ್ ಕರ್ನಾಟಕದಲ್ಲಿ ದೊಡ್ಡ ಮನುಷ್ಯನಾಗಿ ಬರಬೇಕು ಅಂತ ಆಸೆನೂ ಪಟ್ಟಿಲ್ಲ, ಆಸೆನೂ ಪಟ್ಟಿಲ್ಲ. ಬೈಯೋರು ಬೈಲಿ, ನನಗೆ ಬೇಜಾರಿಲ್ಲ, ಆದರೆ ನನ್ನ ಕರ್ತವ್ಯ ಮಾಡ್ತೀನಿ. ಕೋರಿಕೆ ಸರ್ ಅವ್ರ ಬಾಯಲ್ಲಿ ಅಮ್ಮ ನಿನ್ನ ತ್ಯಾಗಕ್ಕೆ ಒಂದೆರಡು ಲೈನ್ ಕೇಳಬೇಕು ಅನ್ನೋದು ಒಂದು ಮಹದಾಸೆ, ಅದು ನೆರವೇರಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೇವೆ. ಅಮ್ಮ ನಿನ್ನ ಪ್ರೇಮಕ್ಕೆ ಸರಿಸಾಟಿ ಯಾರೂ ಇಲ್ಲ, ನಿನಗಿಂತ ದೇವರಿಲ್ಲ. ನಿಜವಾದ ಸಾಹಿತ್ಯ ಒಬ್ಬರು ಬಂದು ಬರೆದ್ರು ಕನ್ನಡದ ಕಂದದಲ್ಲಿ. ಆ ಚಿಕ್ಕ ತುಣುಕು ಹೇಳ್ಬಿಡ್ತೀನಿ ನೋಡ್ರಿ. ಎಲ್ಲರ ಹಣೆ ಬರಹ ಬರೆದ ಬ್ರಹ್ಮ, ಈ ಮಗನ ಹಣೆ ಬರಹ ಬರೆದೇ ನೀನಮ್ಮ, 7 ಜನ್ಮಕ್ಕೂ ನೀನೇ ತಾಯಮ್ಮ, ಈ ಲೋಕದಲ್ಲಿ ನಿನಗಿಂತ ಸರಿಸಾಟಿ ಯಾರಿಹರಮ್ಮ. ಅಮ್ಮ ಅಮ್ಮ ನನ್ನಮ್ಮ, ನೀನೇ ಎಲ್ಲ ನಮಗಮ್ಮ.